ಅಯ್ಯೋ ನಮ್ ಬಾವನ್ ಮಗಳು ಬೆಂಗಳೂರಿಗೆ ಬರ್ತಿಲ್ಲಂತೆ ನಮ್ ಮನೆಗ್ ಬಂದಾಳಂತೆ ಸುಮತಿ. ನಾನು ಏನಕ್ಕೆ ಅಂತ ಯಾಕ್ರಿ ಅಂತ ಕೇಳಿದ್ರೆ ಅದೇನೋ ರೀಲ್ಸ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ದೊಡ್ಡ ಫೇಮಸ್ ಆಗಿ ಸಾಧನೆ ಮಾಡ್ತಾಳಂತೆ. ಅದೇನೋ ಬೆಂಗಳೂರಿಗೆ ಬಂದ್ರೆ ಸಾಧನೆ ಮಾಡ್ತಾಳಂತೆ. ಅದಕ್ಕೆ ನಮ್ಮ ಯಜಮಾನಿಗೆ ಹೇಳ್ಬಿಟ್ಟೆ, ನೀನು ನಮ್ಮ ಮನೆ ಕರ್ಕೊಂಡ್ ಬಂದ್ ಇರ್ಸೋದಾದ್ರೆ ಎಲ್ಲೂ ನಮ್ಮ ಮನೆ ಇರ್ಸ್ಕೊಳಲ್ಲ ನಾನು, ನೀನು ಪಿಜಿ ಗಿಜಿಗ್ ಸೇರ್ಸುಂದೆ. ಅಲ್ಲ ಸುಮತಿ, ಇವ್ರೆ ಇದೇನ್ ಧರ್ಮದ ಛತ್ರನ ನಮ್ಮ ಮನೆಗೆಲ್ಲ ಕರ್ಕೊಂಡ್ ಚಾಕ್ರಿ ಮಾಡ್ಕೊಂಡ್ ಕುತ್ಕೊಳ್ಳೋದಕ್ಕೆ? ಅಯ್ಯೋ ಅದೇನೋ ರೀಲ್ಸ್ ಪಾಲ್ಸು ಅಂತ ಮಾಡ್ಕೊಂಡು ನಾವೇ ಹಿಂಗ್ ನಡ್ಕೊಂಡ್ ಹೋಗ್ತಾ ಇರ್ತೀವಿ, ಅದೇನೇನೋ ಮಾಡ್ಕೊಂಡು ಇರ್ತಾಳೆ ಸುಮತಿ. ನಾವ್ ಎಷ್ಟು ಅಂತ ನೋಡಕ್ ಅದದು ಅವೆಲ್ಲ 2-3 ದಿನ ಶೋಕಿ ಆಟಗಳು ಕಣ್ ಸುಮತಿ. ಯಾರ್ ನೋಡಾರ ಅದನ್ನೆಲ್ಲ? Oh my god. ಇದೇನಿದು ನಮ್ ರಮ್ಯ ಟಿವಿ ಬರ್ತಾವಳೆ, ವೋಟ್ ಮಾಡಿದ್ರೆ ಗೆಲ್ತಾಳ? ಅಲೋ ಸುಮತಿ, ನನ್ ಬಾವನ್ ಮಗಳು ನೋಡ್ದ ಟಿವಿ ಬರ್ತಾವಳೆ. ನನ್ ಹೇಳಿರ್ಲಿಲ್ವಾ ಅವಳು ಖಂಡಿತ ಸಾಧನೆ ಮಾಡೇ ಮಾಡ್ತಾಳೆ ಅಂತ ನನ್ ಹೇಳಿರ್ಲಿಲ್ವಾ? ನೋಡು ಟಿವಿ ಬರ್ತಾವಳೆ. ನಾನು ಕೂಡ ಅವಳು ಆಗ್ತಿದ್ದ ರೀಲ್ಸ್ ಸ್ಟೇಟಸ್ಗೆ, ನನ್ ವಾಟ್ಸಪ್ ಸ್ಟೇಟಸ್ಗೆ, ಫೇಸ್ಬುಕ್ಗೆ, ಇನ್ಸ್ಟಾಗ್ರಾಮ್ಗೆ ಎಲ್ಲಾ ಕಡೆ ಹಾಕೋತಾ ಇದ್ದೆ. ನೋಡು, ನೀನು ಓಟ್ ಹಾಕು ಗೆಲ್ಲಿ, ನೀನು ಓಟ್ ಹಾಕು, ನಿನ್ ಮಕ್ಳಿಗೆ ಓಟ್ ಮಾಡ್ಸು, ನನ್ನ ಗೆಲ್ಲಿ ಹಾಕ್ಸು.